ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಕಾರಣ ಇಷ್ಟೇ, ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ರು. ಎಷ್ಟರ ಮಟ್ಟಿಗೆ ಸವಾಲಾಗಿತ್ತು, ಎಷ್ಟರ ಮಟ್ಟಿಗೆ ಆತಂಕ ಇತ್ತು ಅಂದ್ರೆ ಕಿಟಕಿ ಗಾಜನ್ನ ಒಡೆದು ಒಳ ಹೋಗಿ ಸಿಬ್ಬಂದಿ ಬೆಂಕಿ ನಂದಿಸಬೇಕಾಯಿತು. 2 ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸುವ ಕಾರ್ಯ ನಿರಂತರವಾಗಿ ಆಗಿದೆ. ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಇದು. ಶಾರ್ಟ್ ಸರ್ಕ್ಯೂಟ್ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕಿಟಕಿ ಗಾಜು ಒಡೆದು ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸಹಜವಾಗಿ ಆಸ್ಪತ್ರೆ ಆಗಿರೋದ್ರಿಂದ ಆತಂಕದ ವಾತಾವರಣ ಇತ್ತು. ಯಾರಾದ್ರೂ ಸಿಲುಕಾಕಿಕೊಂಡಿದ್ರ, ಕಾರಣ ಏನಿರಬಹುದು? ಇದ್ದಕ್ಕಿದ್ದಂತೆ ಬೆಂಕಿ ಆವರಿಸಿಕೊಳ್ತಾ ಇದ್ದಂತೆ ಅದು ಎಲ್ಲ ಕಡೆ ವ್ಯಾಪಿಸುವ ಆತಂಕ ಇತ್ತು. ತಕ್ಷಣಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ಅಲರ್ಟ್ ಆದ್ರು. ಅಗ್ನಿಶಾಮಕ ದಳದ ವಾಹನ ಕೂಡ ದೌಡಾಯಿಸಿತು. ನಿರಂತರವಾಗಿ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಟ್ ಈಗಲೂ ಕೂಡ ದಟ್ಟ ಹೊಗೆ ಆವರಿಸಿಕೊಂಡಿದೆ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸುತ್ತಲೂ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ, ಆತಂಕ ದೂರ ಆಗಿದೆಯಾ? ಬೆಂಕಿ ನಂದಿಸೋ ಕಾರ್ಯ ಮುಗಿತಾ? ಕಾರಣ ಏನು? ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಾತಾವರಣ ತೋರಿಸಿ, ಯಾವ ರೀತಿ ಇದೆ ಪರಿಸ್ಥಿತಿ ಅಂತ. ಎಸ್ ಶ್ರುತಿ, ಸ್ಥಳದಲ್ಲಿ ಈವರೆಗೂ ಕೂಡ ಇನ್ನೂ ಆತಂಕದ ವಾತಾವರಣ ಅಂತೂ ಮನೆ ಮಾಡಿದೆ. ಯಾಕೆಂತಂದರೆ ವೈದ್ಯರ ಈಗಾಗಲೇ ಕೆಲವೊಂದು ರೋಗಿಗಳನ್ನೆಲ್ಲವನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ. ಆದರೆ ರೋಗಿಗಳ ಸಂಬಂಧಿಕರು ಒಂದಷ್ಟು ಸಹಜವಾಗಿ ಆತಂಕದಿಂದಾಗಿ ಒಂದಷ್ಟು ಇನ್ನೂ ಕೂಡ ಹೊರಗಡೆನೇ ಇರ್ತಕ್ಕಂಥದ್ದು. ಇನ್ನು ಈ ಏನು ಮೊದಲ ಹಂತದ ಕಟ್ಟಡ ಏನಿತ್ತು, ಮೊದಲ ಹಂತದ ಕಟ್ಟಡದಲ್ಲಿ ಮೊದಲ ಅಂತಸ್ತು ಏನಿದೆ, ಸಂಪೂರ್ಣವಾಗಿ ಆ ಅಂತಸ್ತಿನ ಅರ್ಧ ಭಾಗದಷ್ಟು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಸದ್ಯ. ಯಾಕೆಂತಂದರೆ ಮತ್ತೆ ಯಾವುದೇ ರೀತಿಯ ಶಾರ್ಟ್ ಸರ್ಕ್ಯೂಟ್ಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈವರೆಗೂ ಕೂಡ ಇನ್ನೂ ಏನು ಅಗ್ನಿಶಾಮಕ ಸಿಬ್ಬಂದಿಯು ಕೂಡ ಇನ್ನೂ ಕೂಡ ಒಳಗೆ, ಅಂದರೆ ಏನು ಮೊದಲ ಅಂತಸ್ತು ಕಟ್ಟಡ ICU ವಾರ್ಡ್ ಏನಿತ್ತು, ಅಗ್ನಿ ಅವಘಡ ಆಗಿರ್ತಕ್ಕಂಥ ಆ ಕಟ್ಟಡದ ಒಳಗಡೆಗೆ ಇನ್ನೂ ಕೂಡ ಯಾವ ಕಾರಣಕ್ಕೆ ಈ ಬೆಂಕಿ ಹೊತ್ಕೊಂಡಿತ್ತು, ಇದೇನು AC ಬ್ಲಾಸ್ಟ್ ಆಗಿದ್ದ ಅಥವಾ ಬೇರೆ ಶಾರ್ಟ್ ಸರ್ಕ್ಯೂಟ್ ಅಥವಾ ಯಾವ ಕಾರಣಕ್ಕೆ ಇದಾಗಿದೆ ಅಥವಾ ಯಾವುದಾದ್ರೂ ಅವಘಡಗಳ ಕಾರಣವನ್ನು ಕೂಡ ಹುಡುಕ್ತಾ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಸಿಬ್ಬಂದಿಯವರು ಒಳಗಡೆ ತಮ್ಮ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಆದರೆ ಸದ್ಯ ಬೆಂಕಿಯನ್ನು ಸಂಪೂರ್ಣವಾಗಿ ನೆನೆಸಿದ್ದಾರೆ. ಜೊತೆಗೆ ಅಲ್ಲಿ 3 ಹೃದ್ರೋಗಿಗಳು ಇದ್ದರು ಅಂತಕ್ಕಂಥದ್ದು ಒಂದು ನಮಗೆ ಸ್ಥಳೀಯರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಆ 3 ರೋಗಿಗಳನ್ನು ಪಕ್ಕದ ಕಟ್ಟಡದ ಇನ್ನು ಬೇರೊಂದು ವಾರ್ಡ್ಗೆ ಶಿಫ್ಟನ್ನು ಮಾಡಿರ್ತಕ್ಕಂಥದ್ದು. ಇಲ್ಲೇನು ನಾವು ದೃಶ್ಯಾವಳಿ ನೋಡ್ತಿದ್ದೀವಿ, ಇವರೆಲ್ಲರೂ ಕೂಡ ರೋಗಿಗಳ ಸಂಬಂಧಿಕರು. ಹಾಗೆ ನಿನ್ನೆ ಏನು ಈಗ ಬೆಂಕಿ ಕಾಣಿಸ್ಕೊಂಡಿತ್ತು ಅವಘಡದಂಥ ಕಟ್ಟಡದ ಸಂಬಂಧಪಟ್ಟಂತೆ ಎಲ್ಲ ಸಂಬಂಧಿಕರು ಎಲ್ಲರೂ ಕೂಡ ಸದ್ಯ ಇಲ್ಲೇ ಹೊರಗಡೆ ನಿಂತ್ಕೊಂಡಿರ್ತಕ್ಕಂಥದ್ದು. ಏಕೆಂದರೆ ಒಳಗಡೆಗೆ ಈಗ ಸದ್ಯ ಮೊದಲ ಅಂತಸ್ತಿನ ಸಂಪೂರ್ಣ ಭಾಗ ಏನಿದೆ ಆ ಅಂತಸ್ತು ಅದೆಲ್ಲವೂ ಕೂಡ ಒಂದು ನೀರು ತುಂಬಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇನ್ನೂ ಕೂಡ ಒಳಗೆ ದಟ್ಟವಾದಂಥ ಹೊಗೆ ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಒಳಗಡೆಗೆ ಈಗ ಸದ್ಯ ಯಾರಿಗೂ ಕೂಡ ಪ್ರವೇಶವನ್ನು ಕೊಡ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ರೋಗಿಗಳ ಸಂಬಂಧಿಕರು ಕೂಡ ಎಲ್ಲರೂ ಕೂಡ ಹೊರಭಾಗದಲ್ಲೇ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಆಸ್ಪತ್ರೆಯ CEO ಆದಂಥ ಶ್ರೀನಿವಾಸ ಮೂರ್ತಿ ಅವರು ಹೇಳಿಕೆ ಪ್ರಕಾರನ ಸದ್ಯ ಎಲ್ಲ ರೋಗಿಗಳನ್ನು ಕೂಡ ಪಕ್ಕದ ವಾರ್ಡ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇಲ್ಲಿ ಸದ್ಯ ಆಸ್ಪತ್ರೆ ಸಿಬ್ಬಂದಿಗಳು ಏನಿದ್ರು, ದಾದಿಯರು, ಅವರೆಲ್ಲರೂ ಕೂಡ ಒಂದು ಸಮಯ ಪ್ರಜ್ಞೆ ಏನಿದೆ, ಆ ಸಮಯ ಪ್ರಜ್ಞೆಯಿಂದಾಗಿ ಅಂದರೆ ಸ್ಥಳದಲ್ಲೇ ಇದ್ದಂತಹ ಬೆಂಕಿಯನ್ನು ನಿಲ್ಲಿಸುವಂತಹ ಏನು ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಸ್ ಇದ್ವು ಅವೆಲ್ಲವನ್ನು ಕೂಡ ಬಳಸಿ ಆದಷ್ಟು ಬೆಂಕಿಯನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಸೊ ಹೀಗಾಗಿ ಆದಷ್ಟು ಕೂಡ ಅಂದರೆ ದೊಡ್ಡ ಮಟ್ಟದಲ್ಲಿ ಆಗಬೇಕಾದಂಥ ಅವಘಡ, ಒಂದು ಮುನ್ನೆಚ್ಚರಿಕೆ ಕ್ರಮ ಮತ್ತು ಆ ಸಮಯ ಪ್ರಜ್ಞೆಯಿಂದ ತಪ್ಪಿರ್ತಕ್ಕಂಥದ್ದು. ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇನ್ನು ಮಂಡ್ಯದ ನಾಗಮಂಗಲ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯಾಗಿ 9 ದಿನ ಕಳೆದರೂ ಕೂಡ ಇನ್ನೂ ಆತಂಕದ ವಾತಾವರಣ. ಕಾರಣ, ಮನೆ ಬಿಟ್ಟಿರುವಂತಹ ಮಕ್ಕಳು ವಾಪಸ್ ಬರ್ತಿಲ್ಲ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಗಲಭೆ ನಡೆದು 9 ದಿನ ಕಳೀತು. ಇವತ್ತು ಆತಂಕ ಇನ್ನೂ ಕೂಡ ಹಾಗೆ ಮುಂದುವರಿತಾ ಇದೆ. ಬಂಧನದ ಭೀತಿಯಲ್ಲಿ ಊರು ತೊರೆದಿದ್ದಾರೆ ಯುವಕರು. ಮನೆಗೆ ಮಕ್ಕಳು ವಾಪಸ್ ಆಗ್ತಿಲ್ಲ ಅಂತ ಕುಟುಂಬಸ್ಥರು ಕಂಗಾಲ ಹಾಕಿದ್ದಾರೆ. ನಾಗಮಂಗಲದ ಬದ್ರಿ ಕೊಪ್ಪಲಿನಲ್ಲಿ ಆತಂಕದ ವಾತಾವರಣ ಮುಂದುವರಿತಾ ಇದೆಯಂತೆ. ಕುಟುಂಬಸ್ಥರು ಮನೆ ಬಿಟ್ಟಿದ್ದಾರೆ, ಇನ್ನೂ ಕೂಡ ವಾಪಸ್ ಬರ್ತಿಲ್ಲ. ಕಾರಣ, ಯಾವ ಕ್ಷಣದಲ್ಲಾದ್ರೂ ನಮ್ಮ ಬಂಧನ ಆಗಬಹುದು ಅನ್ನುವಂಥ ಆತಂಕ ಆವರಿಸಿಕೊಂಡಿದೆ. ದೃಶ್ಯ ನೋಡ್ತಾ ಇದ್ದೀವಿ. ನಾಗಮಂಗಲದ ಬದ್ರಿ ಕೊಪ್ಪಲು ಸದ್ಯ ಖಾಲಿ ಆಗಿರುವಂತಹ ದೃಶ್ಯ. ಹೇಗಿರಬೇಕಿತ್ತು? ಗಣೇಶ ಉತ್ಸವ ನಡಿಬೇಕಾಗಿತ್ತು, ಅನೇಕ ಗಣೇಶ ಮೂರ್ತಿಗಳ ವಿಸರ್ಜನೆ ಆಗಬೇಕಾಗಿತ್ತು, ಅದ್ಧೂರಿ ಕಾರ್ಯಕ್ರಮಗಳಾಗಬೇಕಿತ್ತು. ಬಟ್ ಯಾವುದೂ ಕೂಡ ಇಲ್ಲ. ಯುವಕರೆಲ್ಲ
ಊರು ತೊರೆದಿದ್ದಾರೆ. ಹಾಗಾಗಿ ಖಾಲಿ ಖಾಲಿ ಕಾಣಿಸ್ತಾ ಇದೆ ಊರು. ವಿಸರ್ಜನೆಯಾಗದೆ ಹಾಗೆ ಉಳಿದುಕೊಂಡಿದೆ ಹಲವು ಗಣಪ ವಿಗ್ರಹಗಳು. ನಾಗಮಂಗಲದ ಗಲಭೆ ಬಳಿಕ ಊರು ತೊರೆದಿದ್ದಾರೆ ಗ್ರಾಮಸ್ಥರು. ಗಣಪತಿ ವಿಸರ್ಜನೆಗೂ ಜನರಿಲ್ಲದಂತಹ ಪರಿಸ್ಥಿತಿ ಬದ್ರಿಕೊಪ್ಪಲಿನಲ್ಲಿ. ವಿಸರ್ಜನೆಯಾಗದೆ ಉಳಿದು ಬಿಟ್ಟಿದೆ ಹಲವು ಗಣಪತಿ ವಿಗ್ರಹ. ಕಾರಣ ಇಷ್ಟೇ, ಊರಲ್ಲಿ ಯುವಕರಿಲ್ಲ. ಆ ಉತ್ಸವದಲ್ಲಿ ಭಾಗಿಯಾಗೋದಕ್ಕೆ ಯುವಕರಿಲ್ಲ, ಗಣಪತಿ ಪೂಜೆ ಮಾಡೋದಕ್ಕೆ ಯುವಕರಿಲ್ಲ, ಆ ಗಣಪತಿಯನ್ನ ವಿಸರ್ಜನೆ ಮಾಡೋದಕ್ಕೂ ಕೂಡ ಯುವಕರಿಲ್ಲ. ಕಾರಣ ಯಾವ ಕ್ಷಣಕ್ಕಾದ್ರೂ ನಮ್ಮನ್ನ ಕೂಡ ಬಂಧಿಸಬಹುದು ಅನ್ನುವಂಥ ಆತಂಕದಲ್ಲೇ ಊರು ತೊರೆದಿದ್ದಾರೆ. ಕಾರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತತ್ರ 55 ಜನರ ಬಂಧನ ಆಯಿತು. FIR ಕೂಡ ದಾಖಲಾಗಿದೆ. ಹಾಗಾಗಿ ನಮ್ಮ ಬಂಧನ ಆಗಬಹುದು ಅಂತ ಆತಂಕ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ವಸಂತ್ ಕುಮಾರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಸಂತ್ ಕುಮಾರ್ ಅವರೇ ನಮಸ್ತೆ. ಇನ್ನೂ ಕೂಡ ಆತಂಕ ಇದೆಯಾ ನಿಮ್ಮ ಊರಿನ ಜನಕ್ಕೆ? ನಮಸ್ತೆ ಮೇಡಮ್. ಹೌದು ಮೇಡಮ್, ಈಗಲೂ ತುಂಬಾ ಆತಂಕದಲ್ಲಿದ್ದಾರೆ ಯುವಕರುಗಳೆಲ್ಲ. ಆಲ್ಮೋಸ್ಟ್ ಪ್ರಮುಖ ಗಣಪತಿಲಿ 70-80% ಯುವಕರುಗಳೇ ಇಲ್ಲ ನಗರದಲ್ಲಿ. ಒಟ್ಟು ನಮಗೆ 23 ವಾರ್ಡ್ ಬರುತ್ತೆ. ಅದರಿಂದ ಯಾವ ವಾರ್ಡಲ್ಲೂ ಯಾವ ಗಣಪತಿಲೂ ಯಾವ ಯುವಕರುಗಳು ಇಲ್ಲ. ಮತ್ತೆ ಈ ಯುವಕರುಗಳು ಇರ್ಲಿ ಮೇಡಮ್, ಆ ದೇವಸ್ಥಾನಗಳ ಗಣಪತಿ ಮುಂದೆ ಈ ಹಾಡಾಕ್ತಾರಲ್ಲ, ದೇವಾಲಯ ಗಣಪತಿ ಬಗ್ಗೆ ಬೆಳಿಗ್ಗೆ ಸಂಜೆ ಹಾಡು, ಆ ಹಾಡಾಕಕ್ಕೂ ತುಂಬಾ ಹೆದರ್ತಾ ಇದಾರೆ ಮೇಡಮ್. ಪೂಜೆ ಮಾಡಕ್ಕೂ ಯಾರಿಲ್ಲ ಅಂತ ಪೂಜೆ, ಹೌದು ಮೇಡಮ್, ಪೂಜೆ ಮಾಡೋರು ಇಲ್ಲ, ಅದಕ್ಕೆ ನೈವೇದ್ಯ ಮಾಡೋರು ಇಲ್ಲ ಗಣಪತಿಗೆ. ಈ ರೀತಿ ತುಂಬಾ ಹಿಂಸೆ ಆಗ್ತಾ ಇದೆ. ಯಾಕೆ ವಸಂತ್ ಅವರೇ ಈ ತರ ಆತಂಕ? ಯಾಕಂದ್ರೆ ಈಗ ಆಲ್ರೆಡಿ ಕೆಲವರ ಬಂಧನ ಆಯ್ತು, FIR ಆಗಿದೆ, ಎಲ್ಲ ಶಾಂತಿಯುತವಾಯ್ತು ಅಂತ ಗೃಹ ಸಚಿವರು ಹೇಳ್ತಾರೆ, ಪೊಲೀಸರು ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ಅಲ್ಲಿ ಏನಾಗಿದೆ ಅಂದ್ರೆ ಇದು ರಾಜಕೀಯ ಪ್ರೇರಿತ ಆಗ್ಬಿಟ್ಟಿದೆ. ಕೆಲವರು ರಾಜಕೀಯ ಮುಖನ ಮುಂದೆ ಇಟ್ಕೊಂಡು ಯುವಕರುಗಳನ್ನ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ಫೈಲ್ಗೆ ಜೋಡಿಸ್ಬಿಡ್ತಾರೆ. ಈಗೇನು 54 ಜನನ್ನ FIR ಮಾಡಿದ್ದಾರೆ, ಅದು ನಿರ್ಣಾಯಕ ಅಲ್ಲ ಮೇಡಮ್. ಅದು ಮತ್ತೆ 200 ಜನನ್ನ ಅದು ಟಾರ್ಗೆಟ್ ದಾಟಿಸ್ಬೇಕು ಅನ್ನೋ ಪ್ಲಾನ್ ಇದೆ ಪೊಲೀಸ್ ಇಲಾಖೆಯಿಂದ. ಅವರು CC ಕ್ಯಾಮ್ರಾಗಳು ಮತ್ತೆ ಮೊಬೈಲ್ಗಳನ್ನ ಆಧರಿಸಿ ಅದನ್ನ ತಗೋತಾ ಇದಾರೆ ಯುವಕರುಗಳನ್ನೆಲ್ಲ. ಯಾರ್ಯಾರು ಓಡಾಡ್ತಾ ಇದ್ರು, ಯಾರ್ಯಾರಲ್ಲಿ ಸುಮ್ಮನಿದ್ರು, ಈ ತರದ್ದೆಲ್ಲ ತಗೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಪೊಲೀಸ್ ಇಲಾಖೆ ಓಡಾಡ್ತಾ ಇರೋದ್ರಿಂದ ಈ ಯುವಕರುಗಳು ತುಂಬಾ ಭಯದಲ್ಲಿ ಮನೆ ಬಿಟ್ಟಿದ್ದಾರೆ. ಈಗ ಮನೆ ಬಿಟ್ಟಾಗ್ಲೇ 1 ವಾರ ಆಗಿದೆ ಮೇಡಮ್. ಇವತ್ತಿಗೆ ಗಲಭೆ ಆಗಿ 1 ವಾರ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವಾಗ ಬರ್ತಾರೋ, ಯಾವಾಗ ಫೈಲ್ ಕ್ಲೋಸ್ ಆಗುತ್ತೋ ಅಂತ ಅವ್ರ ಮನೆಯವರು ತುಂಬಾ ಆತಂಕದಲ್ಲಿದ್ದಾರೆ. ಪಾಪ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾರೋ ಅಂತ ಮಕ್ಳುಗಳು ಇರ್ತಾರೆ, ಯುವಕರುಗಳು, ಅವರು ಮನೆಯಲ್ಲೂ ತುಂಬಾ ತೊಂದರೆ ಅನುಭವಿಸ್ತಾ ಇದಾರೆ ಜೀವನಕ್ಕೆ. ಈ ತರ ಎಲ್ಲ ಆಗಿ ಊರ್ ಬಿಟ್ಟಿದ್ದಾರೆ ಮೇಡಮ್. ಇದು ತುಂಬಾ ಹಿಂಸೆ ಆಗ್ತಾ ಇದೆ ನಗರದಲ್ಲಿ. ಮೇಲ್ನೋಟಕ್ಕೆ ಮಾತ್ರ ಆತಂಕ ದೂರ ಆಗ್ಲಿ, ಶಾಂತಿ ನೆಲೆಸ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನಮ್ಮ ಆಶಯ ಕೂಡ ಅಷ್ಟೇ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಆತಂಕನೇ ಇನ್ನೂ ದೂರ ಆಗಿಲ್ಲ. ಕೋರ್ಟ್ನಿಂದ ಯಾವ ಆದೇಶ ಬರುತ್ತೆ ಅನ್ನುವಂಥ ಆತಂಕದಲ್ಲೇ ಸಿಎಂ ಸಿದ್ದರಾಮಯ್ಯನವರು ದಿನ ಕಳೀತಿದ್ದಾರೆ. ಇಂಥ ಹೊತ್ತಲ್ಲೇ ಮೂಡ ಕಾಮಗಾರಿಯಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಸ್ತಾ ಇದೆ. ಹಾಗಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಶುರುವಾಗ್ತಾ ಇದೆ. ರಾಜ್ಯಪಾಲರಿಗೆ ಮೂಡ ನಿವೃತ್ತ ಸಿಬ್ಬಂದಿ ನಟರಾಜ್ ಹೋಗಿ ದೂರು ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 450 ಕೋಟಿಗೂ ಹಣ ಅಕ್ರಮ ಕಾಮಗಾರಿಗೆ ಪೋಲಾಗಿರುವಂತಹ ಆರೋಪ. ನಿಯಮ ಬಾಹಿರವಾಗಿ ನಡೆದಂತಹ ಕಾಮಗಾರಿಯ ಬಗ್ಗೆ ದೂರು ನೀಡಲಾಗಿದೆ. ಸಿಎಂ ಮೌಖಿಕ ಆದೇಶ ಇದೆ ಅನ್ನೋ ಕಾರಣಕ್ಕೆ ಈ ವಿಚಾರಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗಿದೆ ಅಂತೆ. ಪ್ರಕರಣದ ಸಂಬಂಧ ಸಿಬಿಐನಿಂದ ತನಿಖೆ ನಡೆಸಬೇಕು ಅನ್ನುವಂಥ ಒತ್ತಾಯ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವರುಣಾ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಿಯಮ ಬಾಹಿರವಾಗಿ ಕಾಮಗಾರಿಯಾಗಿದೆ, ಇಲ್ಲೂ ಕೂಡ ಅಕ್ರಮ ಇದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ದೂರು ತೆಗೆದುಕೊಂಡು ರಾಜ್ಯಪಾಲರ ಮುಂದೆ ಇಟ್ಟಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರುವಂತಹ ಹಗರಣದ ಬಗ್ಗೆ ರಾಜ್ಯಪಾಲರಿಗೆ ಮತ್ತೊಂದು ದೂರು ದಾಖಲಾಗಿದೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಮೂಡಾದ ಮಾಜಿ ನೌಕರರು ಜೊತೆಗೆ ದೂರುದಾರರಾಗಿರುವಂತಹ ನಟರಾಜ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ನೀವು ದೂರು ಕೊಟ್ಟಿರೋದು ಸರ್ ಅಂತ? ಸರ್, ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987 ಪ್ರಕಾರ ರಚಿತವಾಗಿದೆ. ಆ ಪ್ರಾಧಿಕಾರ ತನ್ನ ಎಲ್ಲ ವ್ಯವಹಾರಗಳಿಗೆ ಆ ಕಾಯ್ದೆನೇ ಅವಲಂಬಿಸಬೇಕು. ಕಾಮಗಾರಿಗಳನ್ನ ಯಾವುದು ಮಾಡಲಿಕ್ಕೆ ಅಧಿಕಾರ ಇದೆ ಆ ಕಾಮಗಾರಿಗಳನ್ನು ಮಾತ್ರ ಮಾಡಬೇಕು. ಆದರೆ ಹಿಂದೆ 377 ಕೋಟಿ ರೂಗಳಿಗೆ ಹಳ್ಳಿಗಳಲ್ಲಿ ಕಾಮಗಾರಿ, ಈಗ ಒಂದು 25 ವರ್ಷ ಆಗಿದೆ ನಾವು ಬಡಾವಣೆ ಮಾಡಿ, ಸಾರ್ವಜನಿಕರಿಗೆ ನಿವೇಶನ ಕೊಡಬೇಕಾದದ್ದು ಬಡಾವಣೆ ಮಾಡಿ 25 ವರ್ಷ ಆಗಿದೆ. ಆದರೆ ಇವರು ಆ ಬಡಾವಣೆ, ಹೊಸ ಬಡಾವಣೆ
ಮಾಡುವಂಥ ದಿಕ್ಕಿನಲ್ಲಿ ಯೋಚನೆ ಮಾಡ್ದೇನೆ, ಕಾರ್ಯತತ್ಪರತೆ ಮಾಡ್ದೇನೆ ಈ ಹಳ್ಳಿಗಳಲ್ಲಿ ಏನು ಕಾಮಗಾರಿಗಳನ್ನ ಮಾಡಿಕೊಂಡು ಇವರು ಕಮಿಷನ್ನು ಅದು ಇದು ಆ ಥರದ ವ್ಯವಹಾರಗಳಿಗೆ ಇಳಿದಿದ್ದಾರೆ. ಹಾಗಾಗಿ ಈ 377 ಕೋಟಿ ಅವರು ಯೋಜನೆ ಹಾಕಿದಾಗ, ಸರ್ಕಾರದಿಂದ ಅನುಮೋದನೆ ತಗೊಂಡಾಗ ನಾನು 3 ದಿವಸ ಬೂಟ್ ಪಾಲಿಷ್ ಮಾಡಿ ಸಂಸ್ಥೆ ನಾಶ ಆಗ್ತದೆ, ದಯವಿಟ್ಟು ಬೇಡ ಅಂತ ನಾನು ಪ್ರತಿಭಟನೆ ಮಾಡಿದ್ದೆ. ಆದರೆ ಅದನ್ನು ಕಾಮಗಾರಿನ ಮುಗಿಸಿದ್ರು. ಅಂದರೆ 377 ಕೋಟಿ ಅಂದರೆ ನಗರವನ್ನು ಬಿಟ್ಟು ಬೇರೆ ಹೊರ ಪ್ರದೇಶ ಮಾಡೋದಕ್ಕೆ ಬರೋದಿಲ್ಲ ಸರ್. ಮಾಡೋಕ್ಕೆ ಖಂಡಿತ ಕಾನೂನಿನಲ್ಲಿ ಅವಕಾಶ ಇಲ್ಲ, ಕಾಯ್ದೆನಲ್ಲಿ ಅವಕಾಶ ಇಲ್ಲ. ಓಕೆ, ಅದನ್ನು ಮಾಡಿದ್ರು. ಯಾವ ಕಡೆ ಅಭಿವೃದ್ಧಿ ಪಡಿಸಿದ್ದಾರೆ ಸರ್? ಎಲ್ಲ ಹಳ್ಳಿ, ಓಕೆ, ಈ ನಂಜನಗೂಡು, ಚಾಮುಂಡೇಶ್ವರಿ ಈ ಹಳ್ಳಿ ಏನು ಕಾಮಗಾರಿ ಹೇಳಿ ಸರ್ ಅದು? ಸುಮ್ಮನೆ ಏನು ಬೇಕಾದರೂ ಮಾಡ್ಬೋದು. ಓಕೆ, ರಸ್ತೆ ಇಲ್ಲಿ ಮಾಡಬೇಕಾದ ಅಂಶ ಏನು ಅಂತಂದರೆ, ಜಿಲ್ಲಾ ಪಂಚಾಯತ್ ಇದೆ, ಮಂಡಲ ಪಂಚಾಯತ್ ಇದೆ, ಅವರೆಲ್ಲ ಕಾಮಗಾರಿ ಮಾಡಿರ್ತಾರೆ, ಅದನ್ನು ಸೇರಿಸಿ ಇವರು ಲೆಕ್ಕ ಬರೆದಿದ್ದಾರೆ. ಓಕೆ, ಅವಕಾಶ ಇದೆಯಲ್ಲ. ಈಗ ಸರ್ 377 ಕೋಟಿ ಸ್ಯಾಂಕ್ಷನ್ ಆಗಬೇಕು ಅಂದರೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಬೇಕು ಸರ್. ಅದು ಅಲ್ಲ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗೋದು ಬೇಕಿಲ್ಲ, ನಮ್ಮದು ಬಡಾವಣೆ ರಚನೆ ಆಗೋದು ಸರ್. ಬಡಾವಣೆ ಇಂಥ ಬಡಾವಣೆ ಇಷ್ಟು ಎಕರೆ ಅಕ್ವಿಯೇಷನ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಸರ್ಕಾರದಿಂದ ಅನುಮೋದನೆ ಮಾಡ್ತೀವಿ, ಅದು ಕ್ಯಾಬಿನೆಟ್ಗೆ ಹೋಗುತ್ತೆ. ಈ ಬಿಡಿ ಇದೆಯಲ್ಲ ಈ ಹಳ್ಳಿಗಳದು, ಅದು ಇವರು ಕಳ್ಸೋಕ್ಕೂ ಸಾಧ್ಯ ಇಲ್ಲ, ಅವರು ಕ್ಯಾಬಿನೆಟಲ್ಲಿ ಇಡೋಕ್ಕೂ ಸಾಧ್ಯ ಇಲ್ಲ, ಆ ಅವಕಾಶನೇ ಇಲ್ಲ. ಅವರು ನೇರ ನಿಮ್ಮ ಕೆಲಸ ಏನಿದೆ ನೀವು ಮಾಡಿ ಅಂತ ವಾಪಸ್ ಬರೀಬೇಕಾಗಿತ್ತು. ಆದರೆ ಮೌಖಿಕ ಸೂಚನೆ ಅಂತ ಇವರು ನಿರ್ಣಯ ಮಾಡಿದ್ದಾರೆ. ಅದ್ರ ಪ್ರಭಾವಕ್ಕೊಳಗಾಗಿ ಅಲ್ಲಿರೋ IAS ಆಫೀಸರ್ಗಳು, KS ಆಫೀಸರ್ಸ್ಗಳು ಇದನ್ನು ಕ್ಯಾಬಿನೆಟಲ್ಲಿ ಇಡ್ತಾರೆ. ಕ್ಯಾಬಿನೆಲ್ಲಿ ಇಟ್ಟಾಗ ಇವರು ಸಹ ಕಾಯ್ದೆ ಪ್ರಕಾರ ಇದೆಯಾ ಇಲ್ವಾ ಅಂತ ಇವರು ನೋಡಲ್ಲ, ಅವರು ಬರೆಯಲ್ಲ. ಮೌಖಿಕ ಆದೇಶಕ್ಕೆ ಸೂಚನೆಗೆ ಅವಕಾಶ ಇದೆಯಾ ಸರ್? ಖಂಡಿತ 100ಕ್ಕೆ 100 ಭಾಗ ಯಾವುದೇ ರೀತಿ ಮೌಖಿಕ ಆದೇಶ ಇಲ್ಲ ಸರ್. ಇದಿಷ್ಟು ನಟರಾಜ್ ಅವರ ಮಾತುಗಳು. ಅಂದರೆ ಬೂಡಾದಲ್ಲಿ ಸುಮಾರು 8,000 ಕೋಟಿಗೂ ಅಧಿಕವಾಗಿ ಹಗರಣ ನಡೆದಿದೆ. ಜೊತೆಗೆ ಇತ್ತೀಚೆಗೆ 2 ಅಂದರೆ 377 ಕೋಟಿಯ ಕಾಮಗಾರಿ ಇರ್ಬೋದು, ಜೊತೆಗೆ 40 ಕೋಟಿಯ ಕಾಮಗಾರಿ ಇರ್ಬೋದು, CM ಅವರ ಮೌಖಿಕ ಸೂಚನೆಯ ಮೇರೆಗೆ ನಡೆದಿರುವಂತಹ ಕಾಮಗಾರಿಗಳು. ಸೊ ಹೀಗಾಗಿ ಅವರ ವಿರುದ್ಧ ಅಂದರೆ ಈ ಒಂದು ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ಈಗಾಗಲೇ ದೂರುದಾರರು ಕೂಡ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಮೈಸೂರು.